ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈಗಿನ ದಿನಗಳಲ್ಲಿ ಡ್ರೋನ್ಗಳಿಗೆ ತುಂಬಾ ಬೇಡಿಕೆ ಹೆಚ್ಚಾಗಿದೆ. ಮದುವೆಗಳಲ್ಲಿ ವಿಡಿಯೋ ಫುಟೇಜ್ಗೋಸ್ಕರ, ಮೂವಿಗಳಲ್ಲಿ ಆಕ್ಷನ್ ಸೀನ್ಸ್ಗೋಸ್ಕರ, ಯೂಟ್ಯೂಬ್ ವಿಡಿಯೋಗೋಸ್ಕರ, ಕಳ್ಳರನ್ನ ಹಿಡಿಯೋದಕ್ಕೋಸ್ಕರ, ಹೀಗೆ ಹಲವಾರು ಸಂದರ್ಭಗಳಲ್ಲಿ ಡ್ರೋನ್ಗಳ ಬಳಕೆ ಹೆಚ್ಚಾಗಿದೆ. ಈ ಡ್ರೋನ್ಗಳಿಂದ ಕೆಲವೊಂದು ಅದ್ಭುತವಾದ ಫುಟೇಜಸ್ ನ ರೆಕಾರ್ಡ್ ಮಾಡಿದ್ರೆ, ಇನ್ನು ಕೆಲವೊಂದು ವಿಚಿತ್ರವಾದ ಫುಟೇಜಸ್ ನ ರೆಕಾರ್ಡ್ ಮಾಡಲಾಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಡ್ರೋನ್ಗಳಲ್ಲಿ ಸರಿಯಾದ ಕೆಲವೊಂದು ವಿಚಿತ್ರವಾದ ಫುಟೇಜಸ್ ನ ನೋಡೋಣ. ಇಲ್ಲೊಂದು ಕುಟುಂಬ ತಮ್ಮ ಮಗಳು ಗೋಲ್ಫ್ ಆಡುವಾಗ ಅದನ್ನ ಡ್ರೋನ್ ಮುಖಾಂತರ ರೆಕಾರ್ಡ್ ಮಾಡೋಣ ಅಂತ ಸ್ವಲ್ಪ ದೂರದಲ್ಲಿ ಡ್ರೋನ್ ನ ಸೆಟಪ್ ಮಾಡ್ತಾರೆ. ಆದ್ರೆ ಈ ಬಾಲಕಿ ಬಾಲ್ ನ ಹೊಡೆದ ಕೂಡಲೇ ಅದು ನೇರವಾಗಿ ಹೋಗಿ ಗಾಳಿಯಲ್ಲಿರುವ ಡ್ರೋನ್ಗೆ ತಾಕುತ್ತೆ. ಇದರಿಂದ ಡ್ರೋನ್ ಒಡೆದು ಹೋಗಿ ಕೆಳಗಡೆ ಬಿದ್ದು ಬಿಡುತ್ತೆ. ಆ ಡ್ರೋನ್ ಒಡೆದ್ರೆ ಹೊಡೀತು, ಆದ್ರೆ ಆ ಫ್ಯಾಮಿಲಿಗೆ ಮಾತ್ರ ಒಂದು ಒಳ್ಳೆ ಮೆಮೊರಿಯಾಗಿ ಉಳಿಯುತ್ತೆ. ಒಂದು ಡ್ರೋನ್ ನ ಚೀನಾದಲ್ಲಿನ ಒಂದು ಝೂ ನಲ್ಲಿ ಹುಲಿಗಳ ವಿಡಿಯೋ ತೆಗೆಯೋದಕ್ಕಾಗಿ ಬಿಡ್ತಾರೆ. ಆದ್ರೆ ಝೂ ಅಲ್ಲಿರುವ ಹುಲಿಗಳು ಅದನ್ನ ಒಂದು ಪಕ್ಷಿ ಅಂತ ಅಂದ್ಕೊಂಡು ಅದರ ಹಿಂದೆ ಬೀಳ್ತವೆ. ತುಂಬಾ ಹೊತ್ತು ಅದನ್ನ ಹಿಡಿದುಕೊಳ್ಳಲು ಪ್ರಯತ್ನಿಸ್ತವೆ, ಆದ್ರೆ ಅವುಗಳಿಗೆ ಹಿಡಿದುಕೊಳ್ಳಲು ಆಗೋದಿಲ್ಲ. ಆದ್ರೆ ಆ ಡ್ರೋನ್ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾನೆ ಇರುತ್ತೆ. ಆದ್ರೆ ನಂತರ ಒಂದು ಹುಲಿಗೆ ಸಾಕಾಗಿ ಅದು ಜಂಪ್ ಮಾಡಿ ತನ್ನ ಪಂಜಾದಿಂದ ಹೊಡೆದು ಬಿಡುತ್ತೆ. ಇದರಿಂದ ಅದು ಕೆಳಗಡೆ ಬಿದ್ದು ಬಿಡುತ್ತೆ. ನಂತರ ಹುಲಿಗಳು ಅದನ್ನ ತೆಗೆದುಕೊಂಡು ಪೀಸ್ ಪೀಸ್ ಆಗಿ ಮುರಿದು ಹಾಕ್ತವೆ. ಇದಕ್ಕೂ ಮುಂಚೆ ನೋಡಿದ ಕ್ಲಿಪ್ ನಲ್ಲಿ ಒಂದು ಬಾಲಕಿ ಡ್ರೋನ್ ನ ಬಾಲ್ ನಿಂದ ಹೊಡೆಯೋದನ್ನ ನೋಡಿದ್ವಿ. ಆದ್ರೆ ಇಲ್ಲಿ ನೋಡಿ, ಈ ಮಹಿಳೆ ನೇರವಾಗಿ ಬ್ಯಾಟ್ ನಿಂದಾನೇ ಹೊಡೆದು ಬಿಡ್ತಾಳೆ. ಗಾಲ್ಫ್ ಗೇಮ್ಗೆ ಕಾನ್ಸಂಟ್ರೇಷನ್ ಅನ್ನೋದು ತುಂಬಾ ಮುಖ್ಯ. ಆದ್ರೆ ಈ ಡ್ರೋನ್ ಮಾಡ್ತಿರುವ ಸೌಂಡ್ಗೆ ಆಕೆಗೆ ಕೋಪ ಬಂದು ಅದನ್ನ ಒಡೆದು ಹಾಕಿ ಬಿಡ್ತಾಳೆ. ಡ್ರೋನ್ನ ನೋಡ್ತಿದ್ದಾಗ ಅನೇಕ ಜನರು ವಿಧವಾಗಿ ರಿಯಾಕ್ಟ್ ಆಗ್ತಾರೆ. ಆದ್ರೆ ಈ ವ್ಯಕ್ತಿಯನ್ನ ನೋಡಿ, ಈತನು ಯಾಕೆ ಈ ರೀತಿ ಅಡಗಿಕೊಳ್ತಿದ್ದಾನೆ ಅನ್ನೋದು ಈತನಿಗೆ ಗೊತ್ತಾಗ್ಬೇಕು. ಈ ವ್ಯಕ್ತಿ ಮೊದಲು ಅಲ್ಲಿರೋ ವೆಹಿಕಲ್ ಹಿಂದೆ ಹೋಗಿ ಅಡಗಿಕೊಳ್ತಾನೆ. ನಂತರ ಎದ್ದು ಆತನ ಕೈಯಿಂದ ಅದನ್ನ ಶೂಟ್ ಮಾಡ್ತಾನೆ. ಆಮೇಲೆ ಅಲ್ಲಿಂದ ಪಕ್ಕದಲ್ಲಿರುವ ಮತ್ತೊಂದು ವೆಹಿಕಲ್ ಹಿಂದೆ ಹೋಗ್ತಾನೆ. ಮತ್ತೆ ಅಲ್ಲಿಂದ ಕೈಯಿಂದ ಶೂಟ್ ಮಾಡ್ತಾನೆ. ಆಮೇಲೆ ಅಲ್ಲಿಂದ ಹೋಗಿ ಬಿಡ್ತಾನೆ. ಬಹುಶಃ ಈತನು ಅಲ್ಲಿ ಪ್ರಾಂಕ್ ಮಾಡ್ತಾ ಇರಬಹುದು. ಡ್ರೋನ್ಸ್ ನ ಆಪರೇಟ್ ಮಾಡಬೇಕು, ಅದರ ಜೊತೆ ಆಟವಾಡಬೇಕು ಅಂತ ತುಂಬಾ ಜನರು ಬಯಸ್ತಾರೆ. ಆದ್ರೆ ಕೆಲವೊಂದು ಸಲ ಡ್ರೋನ್ಗಳಿಗೆ ಯಾವ ಕಡೆಯಿಂದ ಏನು ಬಂದು ಅಟ್ಯಾಕ್ ಮಾಡುತ್ತೆ ಅನ್ನೋದನ್ನ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಅನೇಕ ಬಾರಿ ಅನೇಕ ಪಕ್ಷಿಗಳು ಬಂದು ಡ್ರೋನ್ ನ ಹಿಟ್ ಮಾಡಿವೆ. ಇದರಿಂದ ತುಂಬಾ ಡ್ರೋನ್ಗಳು ಡ್ಯಾಮೇಜ್ ಆಗಿವೆ. ಕೆಲ ಪಕ್ಷಿಗಳು ಆಕ್ಸಿಡೆಂಟಲ್ ಆಗಿ ಹಿಟ್ ಮಾಡಿದ್ರೆ, ಇನ್ನು ಕೆಲ ಪಕ್ಷಿಗಳಾದ್ರೆ ಅದು ಯಾವುದೋ ಪಕ್ಷಿ ಅಂತ ಅಂದುಕೊಂಡು ಅದನ್ನ ತಿನ್ನಲು ಬಂದು ಅಟ್ಯಾಕ್ ಮಾಡ್ತವೆ. ಅಮೆರಿಕಾದಲ್ಲಿ ಒಂದು ಗದ್ದೆಯಲ್ಲಿ ಈ ರೀತಿಯಾಗಿ ಬೆಂಕಿ ಅಂಟಿಕೊಳ್ಳುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ತನ್ನ ಬುದ್ಧಿವಂತಿಕೆಯಿಂದ ಈ ರೀತಿಯಾಗಿ ಆ ಬೆಂಕಿಗಳ ಸುತ್ತ ಹುಳಿ ಆ ಬೆಂಕಿ ಹರಡಿಕೊಳ್ಳದಂತೆ ಮಾಡ್ತಾನೆ. ಇಲ್ಲಿ ಈತನ ಬುದ್ಧಿವಂತಿಕೆಯನ್ನ ಮೆಚ್ಚಲೇಬೇಕು. ಇಲ್ಲದಿದ್ರೆ ಅಂದು ಆತನ ಹೊಲವೆಲ್ಲ ನಾಶವಾಗ್ತಿತ್ತು. ಆದ್ರೆ ಈ ದೃಶ್ಯವೆಲ್ಲ ಕೂಡ ಒಂದು ಡ್ರೋನ್ ನಲ್ಲಿ ರೆಕಾರ್ಡ್ ಆಗುತ್ತೆ. ಈಗ ಬರುವ ಡ್ರೋನ್ಸ್ ಎಲ್ಲವೂ ಬ್ಯಾಟರಿ ಲೋ ಆದ ಕೂಡಲೇ ಸ್ಟಾರ್ಟ್ ಆಗಿರುವ ಪ್ರದೇಶಕ್ಕೆ ಮರಳಿ ಬಂದು ಬಿಡ್ತವೆ. ಆದ್ರೆ ಕೆಲ ಓಲ್ಡ್ ಡ್ರೋನ್ಸ್ ಈ ರೀತಿ ಕೆಲಸ ಮಾಡೋದಿಲ್ಲ. ಅವುಗಳ ಬ್ಯಾಟರಿ ಡೆಡ್ ಆದ ಜಾಗದಲ್ಲೇ ಕೆಳಗಡೆ ಬಿದ್ದು ಬಿಡ್ತವೆ. ಆದ್ರೆ ಅವು ಹಾಗೆ ಕೆಳಗಡೆ ಬೀಳ್ತಿರುವಾಗ ಅವುಗಳನ್ನ ಹೇಗೆ ಹಿಡಿದುಕೊಳ್ತಿದ್ದಾರೆ ನೋಡಿ. ಡ್ರೋನ್ ನೀರಲ್ಲಿ ಬಿದ್ರೆ ಕೆಲಸ ಮಾಡೋದಿಲ್ಲ. ಇದಕ್ಕಾಗಿ ನೀರಲ್ಲಿ ಬೀಳ್ತಿರುವ ಡ್ರೋನ್ ನ ಇವರು ಹೇಗೆ ಕಾಪಾಡಿಕೊಳ್ತಿದ್ದಾರೆ ನೋಡಿ. ಇಲ್ಲೊಬ್ಬ ವ್ಯಕ್ತಿಯನ್ನ ನೋಡಿ, ಡ್ರೋನ್ ನೀರಲ್ಲಿ ಬೀಳ್ತಿರುವ ಕೊನೆ ಕ್ಷಣದಲ್ಲಿ ಬಂದು ಅದನ್ನ ಹೇಗೆ ಹಿಡಿದುಕೊಳ್ತಾನೆ. ಕೆಲವರಿಗೆ ಬಿಸಿಲಲ್ಲಿ ಇರೋದಂದ್ರೆ ತುಂಬಾ ಇಷ್ಟ. ಅದೇ ರೀತಿ ಬಿಸಿಲಲ್ಲಿ ಎಂಜಾಯ್ ಮಾಡ್ತಿರುವ ಈ ಯುವತಿಯನ್ನ ನೋಡಿ. ಆದ್ರೆ ಯಾರೋ ವ್ಯಕ್ತಿ ಡ್ರೋನ್ಸ್ ನ ಹಾರಿಸ್ತಿರುವಾಗ ಇದನ್ನ ನೋಡ್ತಾನೆ. ಇದಕ್ಕಾಗಿ ಈ ಯುವತಿ ಆ ಡ್ರೋನ್ ನ ಹಿಡಿದುಕೊಳ್ಳಲು ತುಂಬಾ ಪ್ರಯತ್ನಿಸ್ತಾಳೆ. ಆದ್ರೆ ಅದು ಸಿಗೋದಿಲ್ಲ. ಕೆಲ ವರ್ಷಗಳ ಹಿಂದೆ ಅಮೆರಿಕಾದಲ್ಲಿ ತುಂಬಾ ಜನರು ಈ ರೀತಿ ಕ್ಲೌನ್ಸ್ ಡ್ರೆಸ್ ನ ಹಾಕೊಂಡು ಜನರನ್ನ ಭಯ ಪಡಿಸ್ತಿದ್ರು. ಇದೇ ರೀತಿ ಕ್ಲೌನ್ಸ್ ಡ್ರೆಸ್ ನ ಧರಿಸಿಕೊಂಡು ಗದ್ದೆಯಲ್ಲಿ ಒಬ್ಬ ವ್ಯಕ್ತಿ ಡ್ರೋನ್ಗೆ ಸಿಕ್ಕಿಕೊಳ್ತಾನೆ. ಆದ್ರೆ ಅಲ್ಲಿ ಗದ್ದೆಯಲ್ಲಿ ಈ ರೀತಿ ಬಟ್ಟೆಗಳನ್ನ ಧರಿಸಿ ಆತನು ಏನ್ ಮಾಡ್ತಿದ್ದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದೊಂದು ವಿಂಡ್ ಟರ್ಬೈನ್. ಇದರಲ್ಲಿ ಗಾಳಿಯ ಮುಖಾಂತರ ಟರ್ಬೈನ್ ರೊಟೇಟ್ ಆದಾಗ ಕರೆಂಟ್ ಉತ್ಪತ್ತಿಯಾಗುತ್ತೆ. ಆದ್ರೆ ಇದನ್ನ ಈಗ ಯಾಕೆ ತೋರಿಸ್ತಿದ್ದೇನೆ ಅಂದ್ರೆ, ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ವಿಂಡ್ ಟರ್ಬೈನ್ ಮೇಲೆ ಹೇಗೆ ಮಲ್ಕೊಂಡಿದ್ದಾನೆ. ಆದ್ರೆ ಇಷ್ಟೊಂದು ದೊಡ್ಡ ಮಷಿನ್ ಮೇಲೆ ಈತನು ಹೇಗೆ ಹತ್ತಿದ್ದಾನೆ ಅನ್ನೋದು ಈತನಿಗೆ ಗೊತ್ತಾಗ್ಬೇಕು. ಆದ್ರೆ ಹತ್ತಿದ್ರು ಕೂಡ ಅಲ್ಲಿ ಯಾಕೆ ಮಲ್ಕೊಂಡಿದ್ದಾನೆ? ಅಲ್ಲಿ ಸುತ್ತಲೂ ಫೆನ್ಸ್ಗಳು ಕೂಡ ಇಲ್ಲ. ಒಂದು ವೇಳೆ ಅಷ್ಟು ಎತ್ತರದಿಂದ ಬಿದ್ರೆ ಈತನ ಪ್ರಾಣ ಕೂಡ ಉಳಿಯೋದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋನ ನೋಡಿ. ಇದನ್ನ ಐಸ್ಲ್ಯಾಂಡ್ ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಇಲ್ಲಿ ಡ್ರೋನ್ ಮುಖಾಂತರ ಒಂದು ಅಗ್ನಿ ಪರ್ವತವನ್ನ ರೆಕಾರ್ಡ್ ಮಾಡಿದ್ದಾರೆ.
ಫ್ರೆಂಡ್ಸ್, ಇವಾಗಿದ್ದವು ಡ್ರೋನ್ಗಳಲ್ಲಿ ಸರಿಯಾದ ಕೆಲವೊಂದು ವಿಚಿತ್ರವಾದ ವಿಡಿಯೋಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.